ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಹೀಗಾಗಿ ಸಿದ್ದರಾಮಯ್ಯನವರು ಮುಂದಿನ 5 ವರ್ಷ ನಾನೇ, ನಂತರ 2028ರಲ್ಲೂ ನಾನೇ ನೇತೃತ್ವ ವಹಿಸ್ತೇನೆ ಅನ್ನುವಂಥ ಮಾತನ್ನು ಖಡಕ್ಕಾಗಿ ಹೇಳಲು ಕಾರಣ ಏನು, ಯಾಕೆ ಹಿಂಗಂದರು? ಇಲ್ಲಿವರೆಗೆ ಸಂಯಮದ ಬಂದಂಥ ಸಿದ್ದರಾಮಯ್ಯನವರು ಸಡನ್ನಾಗಿ ದೆಹಲಿಯಲ್ಲಿ ದೊಡ್ಡ ಸುದ್ದಿ ಮಾಡಿದ್ದು. ರಾಜ್ದೀಪ್ ಸರ್ ದೇಸಾಯಿ ಗೊತ್ತದು, ಇಂಡಿಯಾ ಟುಡೇ ಕರೆಸ್ಪಾಂಡು ಅಥವಾ ಅವರ ಅಲ್ಲಿಯ ರಿಪೋರ್ಟರ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು. ಯಾಕೆ ಅಂತ ಏಕಾಏಕಿ ಇದಕ್ಕೆ ಸಿಂಪಲ್ ಉತ್ತರ, DKC ಅವರು ತಮ್ಮದೇ ಆದ ಅಧ್ಯಕ್ಷ ಸ್ಥಾನದ ಬಲದಿಂದ ಸಿದ್ದರಾಮಯ್ಯರ ಬಲದ ಶಾಸಕರನ್ನು ಖರೀದಿ ಮಾಡ್ತಾ ಇದ್ದಾರೆ, ಅದು ಅವ್ರು ಮನವೊಲಿಸ್ತಾ ಇದ್ದಾರೆ ಅನ್ನೋಂಥ ದಟ್ಟವಾದ ಸುದ್ದಿಗಳು ಬಂದಿದ್ದರಿಂದಾಗಿ ಅನಿವಾರ್ಯವಾಗಿ ಈ ಸಮಯದಲ್ಲೇ ನಮ್ಮಲ್ಲಂತಾರಲ್ಲ ಗಾಡ್ ಹೆಚ್ಚಿದ ತಕ್ಷಣ ಅದಕ್ಕೆ ಉತ್ತರ ಕೊಡಲೇಬೇಕಂತೇಳಿ ಆ ದಿಶೆಯಲ್ಲಿ ಅವರು ಘೋಷಣೆ ಮಾಡಿದ್ರು ಅಂತೇಳಿ ಅತ್ಯಂತ ಸಮೀಪದಿಂದ ಬಲ್ಲ ಮೂಲಗಳು ಹೇಳ್ತಾ ಇದ್ದಾರೆ. ಒಂದು ಕಡೆಗೆ DKC ಅವರು ಇಲ್ಲ ಅವರೇ ಮುಂದಿನ 5 ವರ್ಷ ಅವರೇ ಅಂತ ಹೇಳುವಂಥದ್ದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು ಕಡೆ ಈ ಕೆಲಸ ಮಾಡಿದ್ದನ್ನು ಮಾಡ್ತಾ ಇರೋದನ್ನು ಗಮನಿಸಿದ ಸಿದ್ದರಾಮಯ್ಯನವರು ಮೊದಲನೇದಾಗಿ ತಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಈವನ್ ಹೈಕಮಾಂಡ್ ಸಹಿತ ನಾವು ಬೆದರೋದಿಲ್ಲ ಅನ್ನೋ ಉತ್ತರ ಕೊಟ್ಬಿಟ್ಟಿದ್ದಾರೆ. ಈಗ ಆ ದಿಶೆಯಲ್ಲಿ DKC ಅವರಂತೂ ಈಗ ನಾವೇನು ಮಾತಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬುದ್ಧಿವಂತರು, ರಾಜಕೀಯ ಜಾಣ್ಮೆ ಅವರಲ್ಲಿ ಸಾಕಷ್ಟು ಅದ.